ಮುಂದೆ ಒಂದು ಮೇಡಮ್ ಕಾಣ್ತಾ ಇಲ್ಲ ವೆರಿ ಗುಡ್ ಆಯ್ತಾ ವೆರಿ ಗುಡ್ ತಾಯಿ ಕಾಣಿಸ್ತಾ ಇಲ್ಲ ಸರ್ ಮಗನ ಮೇಲೆ ತಗೋತೇಳಿ ಉದ್ದಕ್ಕವರಲ್ಲ ಅವ್ರ ಫೋಟೋ ಏನ ಆಧಾರ ಮಾಡಿ ಮುಂದೆ ನಾವೆಲ್ಲ ರವಿ ಪರವಾಗಿಲ್ಲ ಸರಿ ಸರ್ ಎವ್ರಿಬಡಿ ಸರ್ ಸ್ಮೈಲ್ ಎಲ್ಲಿ ಫೋಟೋ ಎಡು ಮಾಡಪ್ಪ ಎಲ್ಲ ನೋಡಿ ಸ್ಮೈಲ್ ಆಲ್ ದಿ ಬೆಸ್ಟ್ ದೈವಪುತ್ರ ಟೀಮ್ ದೈವಪುತ್ರ ಚಿತ್ರತಂಡಕ್ಕೆ ಶುಭವಾಗಲಿ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ರಿ 1 2 3 ಮಲ್ಲೇಶಣ್ಣನಿಗೆ ಓಕೆನಾ ಪುಟ್ಟ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಚಿತ್ರತಂಡ ಇನ್ನೂ ಒಂದಷ್ಟು ದಿನ ನಮ್ಮೂರಾಗೆ ಶೂಟಿಂಗ್ ಮಾಡಲಿ ಎಲ್ಲರೂ ಕಾಣಿಸ್ತಾ ಇದ್ದೀವಿ ಓಕೆನಾ ಓಕೆ ಹಂಗೆ ಇರಿ ಬರ್ರಿ 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 ಅಪ್ಪ ಎಲ್ಲ ಒಂದತ್ತವರೇ ಬನ್ರಿ ಇನ್ನೊಂದು ಇಲ್ಲ ಫೋನ್ ಇನ್ನೊಂದು फोन फोन ಇಲ್ಲ तुम्ही कवरला काम करला विजय मैडम फोन ಸರ್ ಆಯ್ತಾ ಒಂದು ನಿಮಿಷ ಒಂದು ಸೆಕೆಂಡ್ ವರುಣ್ ಹೋಗಿ ಇಲ್ವಾ ವರುಣ್ ಒಂದು ನಿಮಿಷ ಆಯ್ತಾ ಒಂದು ಸೆಕೆಂಡ್ ಈ ಕ್ಯಾಮ್ರಾ ಒಂದು ಸೆಕೆಂಡ್ ಚಲೋಮ್ ಸರ್ ಇವ್ರನ್ನ ಅಲ್ಲಿ ಕುಣಿಸಿ ಒಳಗಡೆ ಕಾಫಿ ಮಾಡಿಸಿ ಎಲ್ಲರೂ ಆಯ್ತಾ ಏನು ಅನ್ಕೊಂಡಿಲ್ಲಪ್ಪ ಓಕೆ ಓಕೆ ರೆಡಿ ಇದ್ಯಾಕ್ರಿ ನಮ್ಮ ನಾಯಕಿ ನಟಿಯವರು ಅವ್ರ ತಾಯಿಯನ್ನೇ ಬಿಟ್ಟಿದ್ದೀರಾ ಅವಾಗ ನೋಡ್ರಿ ಅವ್ರ ತಾಯಿನ ಬಿಟ್ಟಿದ್ದೀರಾ ಇವ್ರು ನೋಡಿ ಹಿಂಗೆ ಮಾಡ್ತೀರಾ ಹಿಂಗೆ ಇದು ಎಳಗಡೆ ನೋಡಿದ್ರೆ ವಕೀಲ್ ಸಾಬ್ನು ಬಿಡ್ತಾ ಇದ್ದೀರಾ ಏನೋ ಮಾಡ್ತಾವ್ರೆ ಸರ್ ಇವರು ಭಾಳ ಬೇಜಾರ ನನಗೆ ಹಂಗಲ್ಲ ಸರ್ ಹೆಂಗ್ ಗೊತ್ತಾ ಇವಾಗ ನಮ್ಗೆ ಹೆಂಗೆ ನಾಯಕಿ ನಟಿ ಹೆಂಗೆ ಅವ್ರ ತಾಯಿನೂ ಅಷ್ಟೇ ಇಂಪಾರ್ಟೆಂಟ್ ನಮಗೆ ಬೈಕ್ ತಗೊಂಡ ಒಳಗಡೆ ಬೈಟ್ಸ್ ಎಲ್ಲ ಕವರ್ ಆಗ್ಲಪ್ಪ ನಾನು ಇರೋದೇ ಮೋಟೋ ಹೆಂಗಿದ್ರು ಬರ್ತೀನಿ ಆಯ್ತಾ ಚಂದ್ರಪ್ಪ ಸರ್ ಸರ್ ಇಲ್ವಾ ಮೈಂಡ್ ಇರಬೇಕು ಫೋಟೋ ತೆಗಿ ಇದೊಂದು ಹಾಕ್ರಿ ಇವ್ರಿಗೆ ಯಾಕೆ ನೀವು ಯಾಕ್ರಿ ನೋಡ್ರಿ ಅಲ್ಲಿಗೆ ಮಲ್ಲೇಶ್ವರ ಅಳ್ತಾವ್ರ ಫೋಟೋಸ್ ಯಾರು ಬೇಕು ಫೋಟೋ ಕೊಟ್ಬೋದು ಸರ್ ಓಕೆ ಫೋಟೋಸ್ ಯಾರು ಬೇಕು
ಇದು ಇವನೇ ಅಮ್ಮ ತಗೊಳ್ಳೋ ಬರ್ರಿ ಬರಪ್ಪ ಯಾರು ಪುಷ್ಪರೇ ಬಲಿ ಯಾರು ಬ್ಯಾಲೆನ್ಸ್ ಇದೆ ನಿಂತ್ಕೋ ಏನಾಗಲ್ಲ ಪುಷ್ಪ ನಾನು ಹೋಗ್ತೀನಿ ವರುಣ್ ಒಂದು ಸೆಕೆಂಡ್ ನಾನು ಥ್ಯಾಂಕ್ಸ್ ಹೇಳಂಗಿಲ್ಲ ಯಾಕಂದ್ರೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಇಷ್ಟು ವೇದಿಕೆ ಇಂಥ ವೇದಿಕೆ ಕೊಟ್ಟಿದ್ದೀರಾ ನನಗೆ. ಒಂದು ನಿಮಿಷ ನಂದೊಂದು ಫೋಟೋ ತಗೊಬಿಡಿ. ನಾವು ಹಚ್ಬೇಕು ಅದಕ್ಕೆ ಏನು ಹೇಳ್ತೀಯಣ್ಣ ಬಿಡೋದಾ ಸರ್ ಪೂಜೆಗೆ ಬನ್ನಿ ಸರ್ ಪೂಜೆಗೆ ಬನ್ನಿ ಸರ್ ಐ ಇವನೇ ನನ್ನ ಮೊಬೈಲ್ ಯಾರ ಹತ್ರ ಐತೆ ಪೂಜೆ ಹತ್ರ ಐತೆ ಮೇಡಮ್ ಪೂಜೆ ಬನ್ನಿ ಮೇಡಮ್ ಪೂಜೆಗೆ ನಾಳೆ ಫೋಟೋ ಹೊಡಿಬೇಕು ಹಂಗೆ ನಿಂತ್ಕೊಳ್ಳ ಹೌದಾ ಬೇರೆ ಫೋಟೋ ತೆಗಿಸ್ಬೇಡ ನಾನು ಕಳಿಸ್ತೀನಿ ಸರ್ ಹಂಗೇರಿ ಸರ್ ಏಯ್ ಚಂದ್ರವರು ಏಯ್ ಸ್ಮೈಲ್ ಕೊಡಿ ಸರ್ ತಪ್ಪಾದೈತಿದ್ದು ತಪ್ಪು ಸರ್ Smile sir, smile. ಸರ್ ಅದು Smile ಇದು ಕೊಡಿ. ಇದು 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 ಬೇಕಾಗಿರೋದು ನೋಡ್ರಿ ನನ್ನ ಕಡೆ ನೋಡ್ರಿ ಅಲ್ಲಿ ನೋಡ್ರಿ ಏನ್ರಿ ಪ್ರಾಡಕ್ಟ್ನ ಅದು ನೋಡ್ರಿ ಇದು ಈ ಫೋಟೋಗೆ ಲೆಕ್ಕ ಹಿಂದಿ ಅವಾರ್ಡ್ ಬರಬೇಕು ಹಿಂದಿ ಅವಾರ್ಡ್ ಬರ್ಬೇಕು ಅದು ಬಂದಿಲ್ಲ ಬರ್ರಿ ಪೂಜೆ ಬಂದ್ಬಿಡಿ ಸರ್ ಪೂಜೆ ಬರ್ರಿ ಸರ್ ಎಲ್ಲರಿಗೂ ಅಲ್ಲೇ ಹೇಳಿ ಸರ್ ಸ್ವಲ್ಪ ಅಲ್ಲೇ ಬಂದ್ಬಿಡಿ ಡನ್ ಸರ್ ಒಂದು ನಿಮಿಷ ಸರ್ ಆಮೇಲೆ ತೊಗೊಳ್ಳೋದು ಸರ್ ಇವ್ರಿಗೊಂದು ಅವೆಲ್ಲ ಕವರ್ ಆಗಲ್ಲ ಆಮೇಲೆ ಕವರ್ ಸರ್ ವಿಡಿಯೋ ಆಗ್ತದೆ ಹನುಮಂತರಾಯಪ್ಪ ಬಿಟ್ರಲ್ಲಪ್ಪ ಅಮ್ಮ ಅಂತ ಕರಿ ಮಮ್ಮಿ ಅಲ್ಲ ಸರ್ ಸರ್ ನೀವು ಬರ್ಬೇಕಂತ ಮಲ್ಲೇಶಪ್ಪ ಸರ್ ನಂಬರ್ ಬೇಕಾ ಹೌದು ಬೇಕಲ್ಲ ಇಲ್ಲಿ ಇರ್ಬೇಕಾ ಸರ್ ನಮ್ಮ ಜೊತೆ ಸರ್ ಎಲ್ಲರೂ ನೋಡಿ ಸರ್ ಕಾವ್ಯ ಇಲ್ಲಿ ನೋಡಿ ನೋಡಿ ಕಾವ್ಯ ಸರ್ ಎಲ್ಲರೂ ಇಲ್ಲಿ ನೋಡಿ. ಒಂದು ಸೆಕೆಂಡ್ ಸರ್ ಕಾವೇರಿ ಯಾರಪ್ಪ ಕಾವ್ಯ ಒಂದು ಇಬ್ಬರು ಜನ ಈ ಕಡೆ ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಲ್ಲಿ 2 ಪೀಪಲ್. ಹಾಂ ನೀವು ಕಾಣ್ತಾ ಇದ್ದೀರಾ ಸ್ವಲ್ಪ ಹಾಂ ಅಷ್ಟೇ ಈಗೆಲ್ಲ ಕಾಣ್ತೀರಾ ಕಾವ್ಯ ಓಕೆ ಹಾಂ ಗುಡ್ ಎಲ್ಲರೂ ಇದ್ದೀರಾ ಬಾಪ
ಕಾವ್ಯ ಕರಿ ಕಾವ್ಯ ಬಾಪ ಇದಾರಲ್ಲ ಏನ ವಿಜಯ್ ಇಲ್ಲಿ ಅವ್ರು ಬಂದ್ರೆ ಇಲ್ಲಿ ಬಾಪ ಇಲ್ಲಿ ಬಾ ಬಾಪ ನೋಡ್ತೀರಾ ರೀ ಬಾಪ ಇಲ್ಲಿಗೆ ಅಷ್ಟೇನಾ ಬಿಡಪ್ಪ ತಲೆ ಕಂಡ ಆಂಟಿ ಅವ್ರಿಗೆ ತಲೆ ಕಂಡ ಹಾಂ ಸರಿ ಓಕೆ ಹಿಂದೆಯವ್ರನ್ನ ತಲೆ ಮುಚ್ಚಿಬಿಡ್ಬೇಡಿ ಆಂಟಿ ತಲೆ ಕಾಣ್ತಲ್ಲ ಹಾಂ ಸರ್ ನೀವು ಮೇಲೆ ಹೋಗ್ಬಿಡಿ ಹಾಂ ಸಾಕು 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 ನಾಯಿ 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 ಇದೆ ನಾಯಿ ಬಾಪ ನಡಿ ಆಯ್ತಾ ಹಾಂ ಹಾಂ ರೆಡಿ ಸರ್ ರೆಡಿ ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಶಾರ್ಟ್ ರೆಡಿ ಸ್ಮೈಲ್ ಲುಕ್ ಯಾ ಥಮ್ಸ್ ಅಪ್ ಮನುಕೋಗು ಮನುನ ಇರೋದಾ ಓಕೆನಾ ಸರ್ ಓಕೆ ಅಲ್ಲ ಬಂತು ಸರ್ ಥ್ಯಾಂಕ್ ಯು ಸರ್ ಸೂಪರ್ ಸರ್ ಹಂಗೆ ಒಳಗೆ ಹಾಂ ಬಂತು ಬಂತು ಏಯ್ ಇದು ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ ಆಮೇಲೆ ನೋಡ್ಬೇಕು ಚೆಕ್ ಮಾಡಿ ಓಕೆ ಓಕೆ ಮತ್ತೆ ನಿಂತ್ಕೊಳ್ತಿದ್ದೀನಿ ನೋಡ್ರಿ ಹೆಂಗ್ ಗೊತ್ತ್ರಿ ಚೆನ್ನಾಗಿ ಬರ್ತಾಯಿದೆ ಸರ್ ಹಾಂ ಓಕೆನಾ ಡನ್ 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 ಸರ್ ನಿಂತ್ಕೊಳ್ಳಿ ಪಾಪ ಯಾರು ನಿಂತ್ಕೊಳ್ಳಿ ಹಿಂಗಿದ್ರೆ ಹೋಗಿ ಕಾಫಿ ಕೇಳ್ತೀನಿ ಹಾಗೆ ನಿಂತ್ಕೊಳ್ಬೇಕು ಯಾಕೋ ಬರ್ರಿ ಇಲ್ಲಿಗೆ. ಬರ್ರಿ ಇಲ್ಲಿ ಬರ್ರಿ ಪಾಪ ಸರಿಯಾ ಪಾಪ ಇಲ್ಲಿಗೆ ಆಯ್ತಾ ಮುಂದೆ ನೋಡಪ್ಪ ಅಲ್ಲಿ ಓಕೆನಾ ಓಕೆನಾ ಸರ್ ಓಕೆ ಸರ್ 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 ಅವ್ರಿಗೆ ಅವ್ರಿಗೆ ಸನ್ಮಾನ ಮಾಡಿಬಿಡಿ ಕಾಫಿ ಕೊಡ್ತೀನಿ ಅಪ್ಪ ಏ ರವಿ ಒಂದೇ ಒಂದೇ ಒಂದೇ
Test. 1, 2, 3, praise Lord. Test. It's a high time to be here for this opening of this celebration. Thank you. ತುಂಬ ಇಲ್ಲಿ ದೊಡ್ಡಬಳ್ಳಾಪುರ ದುರ್ಗಾ ಜೋಗಿನಲ್ಲಿ ದರ್ಗಾ ಜೋಗಿನಲ್ಲಿ ಸೆಲೆಬ್ರೇಷನ್ಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಅಲ್ಲಿ ಬಂದು ಪ್ರೀತಿಯ ಸಿನಿ ಬಾಲು ಸರ್ ಆಮೇಲೆ ಹಿಂಗೆ ಕುಮಾರ್ ಅವರು ಎಲ್ಲ ಪ್ರತಿಯೊಬ್ಬರು ಆಮೇಲೆ ಹನುಮಂತ ಎಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಒಂದು ಟೆಸ್ಟ್ ಮಾತ್ರ. ಇವತ್ತು ನಮ್ಮ ಹೋಲ್ ಟೀಮ್ ದೈವಪುತ್ರ ಟೀಮ್ನ ಈ 2008ರಿಂದ ನಿರಂತರ ಅನ್ನದಾನಕ್ಕೆ ಕರೆದಿದ್ದಾರೆ. ಅನ್ನದಾನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ತುಂಬ ಖುಷಿ ಆಯಿತು. 2008ರಿಂದ ಒಂದು ದಿನಾರೂ ಬಿಡದೆ ಎಲ್ಲ ದಿನಾರೂ ಊಟ, ಆಮೇಲೆ ಮಕ್ಳುಗಳಿಗೆ ಬುಕ್ಸು, ಆಮೇಲೆ ಡ್ರೆಸ್ಸು, ಬ್ಯಾಗ್ಸು, ಆಮೇಲೆ ವಯಸ್ಸಾಗಿರೋರಿಗೆ ಬಟ್ಟೆಗಳು ಎಲ್ಲ ಊಟ ಎಲ್ಲ ಮಾಡ್ತವ್ರೆ. ನಾವೆಲ್ಲ ಒಂದಿನ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಆಗುತ್ತೆ. ಬಟ್ ಇವರು ಎಷ್ಟೇ ಸ್ಟ್ರಗಲ್ ಇದ್ದರೂ ದಿನ ಅದು 2008ರಿಂದ ಇವಾಗವರೆಗೂ ಒಂದಿನಾರು ಬಿಡದೆ ಮಾಡ್ತವ್ರೆ. ಎಲ್ರೂ ಕೇಳ್ಕೊಡೋದು ಒಂದೇ, ಈವನ್ ನಮ್ಮ ಟೀಮ್ ಸೈಡಿಂದ ನಾವು ಕೇಳ್ಕೊಡೋದು ಒಂದೇ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದಕ್ಕೆ ಹೆಲ್ಪ್ ಮಾಡಿ. ನಿಮ್ಮಿಂದ ಇನ್ನೂ ಅವರು ಇನ್ನೂ ಜಾಸ್ತಿ ಜನಕ್ಕೆ ಈ ಥರ ಸೇವೆಗಳನ್ನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಬನ್ನಿ ನಾನು ಹೇಳ್ತೇನೆ. ಓಕೆ ಸರ್ ರೆಡಿ? ಓಕೆ ಮೇಡಮ್. ಓಕೆ ರೆಡಿ ಸರ್. 2008ನೇ ದಿನದ ಈ ಒಂದು ಕಾರ್ಯಕ್ರಮ ಹೋಗ್ತೀರಾ. ಕಾರ್ಯಕ್ರಮದ ಬಗ್ಗೆ ನಿಮ್ಗೇನು ಅನ್ನಿಸ್ತು? ನಮ್ಮ ಹೆಸರು ಸುಧೀರ್ ಸರ್. ನಾನು ತೆಲುಗು ಕನ್ನಡ ಪಿಕ್ಚರ್ ಮಾಡಿದ್ದೀನಿ. ಮಲ್ಲೇಶ್ ಸರ್ ನಮಗೆ ತುಂಬ ಪರಿಚಯ ಸಾರು. ಎರಡು ಟೈಮ್ ಬಂದಿದ್ದೀನಿ, ಇಲ್ಲಿ ಕಾರ್ಯಕ್ರಮ ನೋಡಿದ್ದೀನಿ. ಏನೋ ಸ್ವಲ್ಪ ಸಪೋರ್ಟ್ಗೆ ಇದ್ದೀನಿ ಸಾರ್ಕು. ಈಗ ಎಷ್ಟೋ ಜನ ಅವ್ರಿಗೆ ಸಪೋರ್ಟ್ ಇರಬೇಕು. ಮಲ್ಲೇಶ್ ಅವ್ರದ್ದು ಈ ಒಳ್ಳೆಯ ಕಾರ್ಯಕ್ರಮ ಯಾರ ಕೈ ಆಗಲ್ಲ, ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಫುಲ್ ಸಪೋರ್ಟ್ ಮಾಡಬೇಕು. ಈ ಕಾರ್ಯಕ್ರಮ ಬಂದು ಈಗ ಎಷ್ಟು ದಿವಸನೋ ಮಾಡ್ತಾ ಇರಬೇಕು. ಮಲ್ಲೇಶ್ ಅವ್ರಿಗೂ ಆರೋಗ್ಯ ಚೆನ್ನಾಗಿರ್ಬೇಕು. ಅವ್ರು ಐಶ್ವರ್ಯ ಆರೋಗ್ಯ ಎಲ್ಲ ಅವ್ರು ಚೆನ್ನಾಗಿರ್ಬೇಕು. ಅವ್ರಿಗೂ ನಮ್ಮ ಸಪೋರ್ಟ್, ನಮ್ಮ ದೈವಪುತ್ರ ಟೀಮ್ನಿಂದ ಅವ್ರು ಫುಲ್ ಸಪೋರ್ಟ್ ಇರಬೇಕು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೇಟ್ ಮಾಡಿ ಸರ್. 2008ನೇ ದಿನದ ಕಾರ್ಯಕ್ರಮ ಬಂದಿದ್ದೀರಾ. ಕಾರ್ಯಕ್ರಮದ ಬಗ್ಗೆ ನಿಮ್ಗೇನು ಅನಿಸ್ತು ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಸುದಾಸ್ ಅಂತ. ದೈವ ಪುತ್ರ ಅಂತ ಸಿನಿಮಾ ಮಾಡೋಕ್ಕೆ ನಾವು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ವಿ. ಮುಂಚೆ ಇಲ್ಲಿ ಯಾರೋ ನಮಗೆ ಜನ ಪರಿಚಯನೇ ಇಲ್ಲ. ಬಟ್ ಇಲ್ಲಿ ಬಂದಾದಮೇಲೆ ಸಿನಿಮಾ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮಲ್ಲೇಶ್ ಅವರು ಆಗಲಿ, ಇಲ್ಲಿ ಅವರು ಇಡೀ ತಂಡ ಆಗಲಿ ನಮ್ಮನ್ನ ಬಂದು ಗುರುತಿಸಿ ಬಂದು ಮಾತಾಡಿ ನಮಗೆ ಏನೇನು ಬೇಕು ಎಲ್ಲ ಅವಕಾಶಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಜನಕ್ಕೆ ದೊಡ್ಡ ಮನಸ್ಸಿದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನಮ್ಗೆ ಯಾವುದೋ ಒಂದು ಲೊಕೇಶನ್ ಬೇಕು, ನಮ್ಮನೆ ಬಂದು ಮಾಡ್ಕೊಂಡು ಅಂತ ಹೇಳಿದರು. ಆಮೇಲೆ ನಮ್ಮ ಸಾರ್ಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಈ ಅನ್ನದಾತ ಮಾಡ್ತಾರೆ, ಡೈಲಿ ಅನ್ನ ಹಾಕ್ತಾರೆ ಮಲ್ಲೇಶ್ ಅವರು. ಇದು ದೊಡ್ಡ ಒಂದು ಅವ್ರದ್ದು ಸೇವೆ ಅಂತ ಹೇಳ್ಬೇಕು ನಾವು. ಯಾಕಂದರೆ ಸಾಕು ಅಂತ ಹೇಳಿದ್ರು ಅನ್ನ ಮಾತ್ರ. ಅಂದರೆ ಯಾರಿಗೆ ಏನು ಅನ್ನ ಏನು ಬಂದರೆ ಸಾಕು ಅಂತ ಹೇಳಲ್ಲ. ಸಾಕಂತ ಹೇಳಿದ್ರು ಒಂದು ಅನ್ನ ಮಾತ್ರ. ಬಟ್ ಎಷ್ಟೋ ದುಡ್ಡಿದ್ರೆ ನಾವು ದುಡ್ಡು ತಿನ್ನೋಕ್ಕಾಗಲ್ಲ. ಅನ್ನ ಮಾಡಿ ತಿಂದಿದ್ರೆ ನಮಗೆ ಎಲ್ಲ ಶಕ್ತಿ, ಆರೋಗ್ಯ ಎಲ್ಲನೇ. ಹಾಗೆ ಅದು ಸೇವೆ ಮಾಡ್ತಾಯಿದ್ರೆ ಅದು ದೊಡ್ಡತನ ಅವ್ರದ್ದು ಆಗಲಿ, ಇಡೀ ತಂಡ ಆಗಲಿ, ಅವ್ರಿಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಆಮೇಲೆ 2008ರಿಂದ ಮಾಡ್ತಾರೆ ಅನ್ನೋದು ನಿರಂತರ ಮಾಡ್ತಾಯಿದ್ದಾರೆ. ಆಮೇಲೆ ಬಡವರ ಮಕ್ಕಳಿಗೆ ಬುಕ್ಸು, ನೋಟ್ ಬುಕ್ ಕೊಡ್ತಾರೆ, ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ಅದರಲ್ಲಿ ಬಡವರ ಮಕ್ಕಳಿಗೆ ಏನಿರಲ್ಲ ಮನೇಲಿ, ಆವಾಗ ಅವ್ರಿಗೂ ಕೂಡ ಎಲ್ಲ ಬುಕ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ಆಮೇಲೆ ಆಟ ಆಡೋಕ್ಕೆ ಮಕ್ಕಳಿಗೆ ಬ್ಯಾಟ್ ಎಲ್ಲ ಕೊಡ್ತಾಯಿದ್ದಾರೆ. ಆಮೇಲೆ ಹಿರಿಯರಿಗೆ ಸ್ಯಾರಿಗಳು ಕೊಡ್ತಾಯಿದ್ದಾರೆ. ಇದೆಲ್ಲ ದೊಡ್ಡ ಒಂದು ಸೇವೆ ಸಮಾಜಕ್ಕೆ. ಬಟ್ ಅವ್ರಿಗೆ ನಾನು ದೇವರವ್ರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಈ ಥರ ಸೇವೆಗಳು ಮಾಡೋಕ್ಕೆ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆ ಮಾತುಗಳು ಹೇಳಿದ್ರೆ ತುಂಬ ಧನ್ಯವಾದಗಳು ಸರ್. ಮತ್ತೆ ನಾನು ಏನಂತ ನಿನ್ನೆದಿರಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮ ಬಂದಿದ್ದೀರಾ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ. ರೆಡಿ 1, 2, 3 ಸ್ಟಾರ್ಟ್ ಸರ್. ನಮಸ್ತೆ, ನನ್ನ ಹೆಸರು ಬಾಲು ಅಂತ, ಚೆನ್ನಾಗಿದೆ ಅಂತ. ಈ ಮಲ್ಲೇಶ್ ಸರ್ ಏನು ಮಾಡ್ತಾಯಿದ್ದಾರೆ ಈಗ 2008ನೇ ದಿನದ ಅನ್ನದಾಸೋಹ ಏನು ಮಾಡ್ತಾಯಿದ್ದಾರೆ. ಮೊದಲೇ ಸಲ ಬಂದಿದ್ದೆ. ಎಷ್ಟು
ಮತ್ತು ಸೆಲ್ಲಮ್ಮ ಅವರಾಗಲಿ ಬಟ್ ಈ ಥರ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಖುಷಿ ಆಯಿತು. ಸೌಂಡ್ ಹಾಗಾಗಿ ಅವ್ರ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರಗಳ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಗೌರವ ಕೊಟ್ಟು ಆ ಪ್ರೀತಿ ವಿಶ್ವಾಸದಿಂದ ನಾವು ಬಂದಿದ್ದೀವಿ ಸರ್. ಇದೇ ಥರ ನಿರಂತರವಾಗಿ ಮಾಡ್ತಾ ಇರ್ರಿ. ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಿ, ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್, ಒಳ್ಳೆ ಮಾತುಗಳು ಹೇಳಿದ್ರಿ. ಕಳನಾಯಕರು ಬರ್ರಿ ಹನುಮಂತ ಕಳನಾಯಕರು ಇವರು ಪ್ರತಿದಿನ ನೋಡ್ತಾನೆ ಇರ್ತಾರೆ ನಮ್ಮ ಕಾರ್ಯಕ್ರಮ. ಚಿತ್ರತಂಡಕ್ಕೆ ಈ ಕಾರ್ಯಕ್ರಮ ಹೊಸದು, ಇವ್ರಿಗೆ ಈ ಕಾರ್ಯಕ್ರಮ ಹಳೇದು. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಹೌದು ಬೇಜಾನ್ ದಿನ ಕಾರ್ಯಕ್ರಮ ಸ್ಪಂದಿಸಿದ್ದಾರೆ, ಕಾರ್ಯಕ್ರಮ ಸಹಕಾರ ಕೊಟ್ಟಿದ್ದಾರೆ. ಅದು ಈ ಕಾರ್ಯಕ್ರಮದ ಬಗ್ಗೆ ಇವರಿಗೆ ಅನಿಸಿಕೆಗಳನ್ನ ಇವಾಗ ಹಂಚ್ಕೊಳ್ಳೋಣ. ರೆಡಿ, 1 2 3 ಸ್ಟಾರ್ಟ್. ಗೌಡ್ರೆ, ನಿರಂತರ 2008ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ಕರೆದಿರೋ ಅಂತ ನನ್ನ ಸ್ನೇಹಿತರಾದ, ನಮ್ಮ ಜೊತೆಗಾರದ ನಮ್ಮ ಅಣ್ಣವರ ಮಲ್ಲೇಶ್ ಅಣ್ಣವ್ರಿಗೆ ತುಂಬುದರೆ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ನಾವು ಎಲ್ಲೋ ಇರೋರನ್ನ ಗುರುತಿಸಿ ಕರೆದು ಸ್ಟೇಜ್ ವೇದಿಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಸನ್ಮಾನ ಎಲ್ಲ ಮಾಡಿದ್ದಾರೆ. ಬಟ್ ಅವರಿಗೆ ನಾವು ಧನ್ಯವಾದಗಳು ಫಸ್ಟ್ ಅವ್ರಿಗೆ ಹೇಳಬೇಕು. ಆದರೆ ಇಂಥ ಕಾರ್ಯಕ್ರಮಗಳು ಯಾರು ಮಾಡೋಕ್ಕಾಗಲ್ಲ. ಕಾರ್ಯಕ್ರಮ ಇದುವರೆಗೂ ನಾವು ಲಾಕ್ಡೌನಿಂದ ನೋಡ್ತಾ ಇದ್ದೇವೆ. ಲಾಕ್ಡೌನಿಂದ ಒಂದು ದಿನ ಬಿಡದೆ ಅನ್ನದಾಸೋಹ ಕಾರ್ಯಕ್ರಮ ಕಂಟಿನ್ಯೂ ಆಗಿ ಹಾಗೇ ನಡೆಸ್ಕೊಂಡು ಯಾವುದೋ ಕುಂದು ಕೊರತೆ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿನೇ ಇನ್ನೂ ಮುಂದೆ ಈ ಜೀವ ಇರೋವರೆಗೂ, ಜೀವ ಹೋದ್ಮೇಲೂ ಅಷ್ಟೇ ಅವರ ಪರವಾಗಿ ಯಾರಾದರೂ ಅವ್ರ ಹೆಸರಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದ. ಓಕೆ, ಧನ್ಯವಾದ. ಒಳ್ಳೆ ಮಾತುಗಳು ಹೇಳಿದ್ರಿ ಸರ್. ಟೋಟಲ್ ಟೀಮ್ ಸರ್. ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಹೇಳಿ ಮೇಡಮ್. 1 2 3 ಸ್ಟಾರ್ಟ್ ಮೇಡಮ್. ನಮಸ್ಕಾರ, ನನ್ನ ಹೆಸರು ವಿಜಯ ಅಂತ. ಇದು ಮಲ್ಲೇಶ್ ಅವರು ನಡೆಸ್ತಿರುವ 2008ರಿಂದ ದಾಸೋಹ ಕಾರ್ಯಕ್ರಮಕ್ಕೆ ದೈವಪುತ್ರ ಟೀಮಿಂದ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇದ್ದೀನಿ. ಈ ಥರ ನಿರಂತರ ಮಾಡೋರು ಯಾರೂ ಇಲ್ಲ. ಯಾಕಂದರೆ ಎಷ್ಟೋ ಬಡ ಮಕ್ಕಳು ಇದ್ದಾರೆ, ಭಿಕ್ಷೆ ಬೇಡ್ತಾರೆ, ಮಕ್ಕಳನ್ನ ಎತ್ಕೊಂಡು ರೋಡಲ್ಲಿ ಭಿಕ್ಷೆ ಬೇಡ್ತಾರೆ. ಅಂಥವ್ರನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಟೈಮ್ಗೆ ಮಾತ್ರ ಒಂದು 10 ರೂಪಾಯಿ 20 ರೂಪಾಯಿ ಹಾಕಬೇಕು ಅನಿಸುತ್ತೆ ಹೊರತು ಅವ್ರ ಹೊಟ್ಟೆ ತುಂಬಿಸ್ಬೇಕು, ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು, ಬಟ್ಟೆ ಕೊಡಬೇಕು ಅದು ಅನಿಸಲ್ಲ. ಯಾಕಂದರೆ ಅದು ಅನಿಸೋದೆಲ್ಲ ದೈವದ ಆಶೀರ್ವಾದ ಅನ್ನಬೇಕು. ಅವ್ರಿಗೆ ದೇವ್ರ ಕೃಪೆ ಆಶೀರ್ವಾದ ತುಂಬ ಇದೆ. ನಾನು ಕೇಳ್ಕೊಳ್ಳೋದೇನು ಅಂದರೆ, ದೊಡ್ಡಬಳ್ಳಾಪುರ ಜನ ತುಂಬ ಒಳ್ಳೆಯವರು. ಯಾಕಂದರೆ ನಾವು ಫಸ್ಟ್ ಟೈಮ್ ನೋಡಿದ್ದೀವಿ, ನಾವು ಬೆಂಗಳೂರಿಂದ ಬಂದಿರೋದು. ದೊಡ್ಡಬಳ್ಳಾಪುರ ಒಂದೊಂದು ಜನ ಒಂದೊಂದು ಮನೇನೂ ನೋಡಿದ್ದೀವಿ. ತುಂಬ ಒಳ್ಳೆಯವರು, ತುಂಬ ಹೃದಯದವರು. ಅವ್ರ ಹತ್ರ ಎಲ್ಲ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪರವಾಗಿ ನಾವು ಅವರಿಗೆ ಸಹಾಯ ಮಾಡ್ತೀವಿ. ನಿಮ್ಮ ಪರವಾಗಿ ನಿಮ್ಗೆ ಎಷ್ಟಾಗುತ್ತೋ ಅಂಥವ್ರು ಕೊಡಿ. ಯಾಕಂದರೆ ಬಡ ಮಕ್ಕಳು ಬೆಳೀಲಿ. ಪಾಪ ಬಡವರು ಅಪ್ಪ ಅಮ್ಮನ ಬಿಟ್ಟು ಮಕ್ಕಳು ಬೀದಿ ಪಾಲು ಮಾಡಿಬಿಡ್ತಾರೆ. ಅಂಥವ್ರಿಗೆ ಬಟ್ಟೆಗಳು, ಒತ್ಕೊಳ್ಳೋಕ್ಕೆ ರಗ್ಗಳು ಅಂಥದ್ದೆಲ್ಲ ಮಾಡಬೇಕು. ಅದಕ್ಕಿಂತ ದೊಡ್ಡದು ಅಂದರೆ ಊಟನ ಯಾರೂ ಬೇಡ ಅನ್ನೋಕ್ಕಾಗಲ್ಲ. ಒಂದಿಷ್ಟು ತಿಂದರೆ ಹೊಟ್ಟೆ ತುಂಬಿಡುತ್ತೆ. ನಾಲ್ಗೆವರೆಗೆ ರುಚಿ, ಅದಕ್ಕೆ ಮೇಲೆ ಏನೂ ಇಲ್ಲ. ಆದರೆ ಆ ಊಟ ಇಲ್ಲ ಅಂದರೆ ಮಕ್ಕಳು, ಸಣ್ಣ ಮಕ್ಕಳು ನಾವು ನೋಡ್ತೀವಿ, ಕಳ್ತನ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಊಟಕ್ಕೆ ಬೇಕು ಅಂತ ಕಳ್ತನ ಮಾಡ್ತಾರೆ, ಸೂಲಿಗೆ ಮಾಡ್ತಾರೆ, ಇದು ಅಂತ ಏನೇನೋ ಕೆಟ್ಟ ಕಾರ್ಯಕ್ಕೆ ಹೋಗ್ತಾರೆ. ಅಂಥದಕ್ಕೆಲ್ಲ ಹೋಗದೆ ಇರಬೇಕು. ಚೆನ್ನಾಗಿ ಓದಬೇಕು ಮಕ್ಕಳಿಗೆ ಊಟ, ಬಟ್ಟೆ, ಪುಸ್ತಕ ಎಲ್ಲ ಕೊಡ್ತಾ ಇದ್ದೀವಿ ಅಂತಾರೆ. ಅಂಥದಕ್ಕೆಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಮಾಡಬೇಕು, ಕೈ ಜೋಡಿಸ್ಬೇಕು. ನಾನು ಕೇಳ್ತೀನಿ ನಿಮ್ಮ ಜನಗಳನ್ನ, ಇಡೀ ಕರ್ನಾಟಕ ಜನರನ್ನ ನಾನು ಕೇಳ್ಕೊಳ್ತೀನಿ, ಇಂಥವ್ರಿಗೆ ನೀವು ಪ್ರೋತ್ಸಾಹ ಮಾಡಿ, ಇಂಥವ್ರ ಜೊತೆ ಕೈ ಜೋಡಿಸಿ, ಇಂಥವ್ರನ್ನ ಪ್ರೇರಣೆ ಕೊಡಿ. ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ನಮಗೂ ತುಂಬ ಖುಷಿ ಆಯಿತು ಇವತ್ತು ಬಂದು ನೋಡಿದ್ದು. ತುಂಬ ಖುಷಿ ಆಯಿತು. ಅವರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಲಿ. ಅವ್ರ ಜೊತೆ ನಾವು ಮುಂದೆ ಕೈ ಜೋಡಿಸ್ತೀವಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಮೇಡಮ್, ಒಳ್ಳೆ ಮಾತುಗಳು ಹೇಳಿದ್ದೀರಿ. ನೋಡಿ, ಏನು ಮಾತಾಡಲ್ಲ ಅಂತ ಹೇಳಿದ್ರೆ ಎಷ್ಟು ನೀಟಾಗಿ ಮಾತಾಡಿದ್ರು ಮೇಡಮ್. 1 2 3 ಸ್ಟಾರ್ಟ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಅಂತ, ಆರ್ಟಿಸ್ಟ್ ನಾನು. ದೈವಪುತ್ರ ಟೀಮಿಂದ ಬಂದಿರೋದು. ಈ ಟೀಮಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಿಲ್ಲನ್ಗೆ ಮಮ್ಮಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತೇನು ಪ್ರೋಗ್ರಾಮ್ಗೆ ಕರೆದಿದ್ರು ಮಲ್ಲೇಶ್ ಸರ್ಗೆ ಮತ್ತು ಸೆಲ್ಲಂ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಥರ ಪ್ರೋಗ್ರಾಮ್ಸ್ ಯಾವುದು ನಾವು ಅಟೆಂಡ್ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಆಗಿರೋದು. ತುಂಬ ಖುಷಿ ಅನ್ನಿಸ್ತು ನಾವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಆಗಿರೋದು. ಮಾರ್ನಿಂಗಿಂದ ಏನೇನು ನಡೀತಾ ಇತ್ತು ಎಲ್ಲ ನೋಡ್ತಾ ಇದ್ದೆ. ನಮಗೂ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಈ ಥರ ಎಲ್ಲ ಮಾಡಿದಾಗ. ಇದೇ ಥರ ಯಾರ್ಯಾರು ಆಲ್ಮೋಸ್ಟ್ ಈ ವಿಡಿಯೋಸ್ ಎಲ್ಲ ನೋಡ್ತೀರಾ ಅನಿಸುತ್ತೆ. ಆಲ್ಮೋಸ್ಟ್ ನಿಮ್ಮಲ್ಲಿ ಏನಾಗುತ್ತೋ ಒಂದು ಚಿಕ್ಕ ಹೆಲ್ಪು ಅಂದ್ಕೊತೀವಿ.
ಬಟ್ ಅದು ತುಂಬಾ ಚೆನ್ನಾಗಿ ಈ ಥರ ಇಲ್ದಿರೋ ಮಕ್ಕಳಿಗೆ ಇಲ್ದಿರೋ ಜನಕ್ಕೆಲ್ಲ ರೀಚ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಮಲ್ಲಿ ಆಗಿರೋ ಒಂದು ಹೆಲ್ಪ್ ಮಾಡಿ ಈ ಥರ ಮಾಡೋರ್ಗಿನ್ನ ನಾವು ಬೆಳೆಸೋಣ, ಅವ್ರಿಗೆ ಮಾಡಲ್ ಸಪೋರ್ಟ್ ಆಗಿ ನಾವು ಜೊತೆಲಿರೋಣ ಅಂತ ಹೇಳ್ತೀವಿ. ಈ ಫಂಕ್ಷನ್ಗೆ ಕರೆದಿರೋದು ಮಲ್ಲೇಶ್ ಸರ್ಗೂ ಮತ್ತು ಸೆಲ್ವಂ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವಕೀಲ್ ಸಾಹೇಬ್ ಬನ್ನಿ ಸರ್, ಮಲಗಾಲಿ ರವಿ 40ರಿಂದ 50 ಸೆಕೆಂಡ್ ರೆಡಿ. 1 2 3 ಸರ್ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ದೈವ ಪುತ್ರ ಚಿತ್ರತಂಡದಿಂದ ನಾವು ಬಂದಿದ್ದೀವಿ. ಸನ್ಮಾನ್ಯ ಮಲ್ಲೇಶ್ ಸರ್ ಅವರು ಮತ್ತು ಸೆಲ್ವಂ ಸರ್ ಅವರು ತಂಡದವರು ಎಲ್ಲರೂ ನಮ್ಮನ್ನು ಕರೆದು ಅನ್ನದಾನ ಕಾರ್ಯಕ್ರಮ 2008 ದಿನ ಸತತ ಅನ್ನದಾನ ಕಾರ್ಯಕ್ರಮ ಮತ್ತು ಚಿಕ್ಕ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ, ವೃದ್ಧರಿಗೆ ಬಟ್ಟೆ ಮತ್ತು ಕಂಬಳಿ ವಿತರಣೆ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದಾರೆ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಕಾರ್ಯಕ್ರಮ ಅದು ನಿರಂತರವಾಗಿ ಮಲ್ಲೇಶ್ ಸರ್ ಅವ್ರ ತಂಡದವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಎಲ್ಲರೂ ಯಾರ್ಯಾರು ಈ ವಿಡಿಯೋನ ವೀಕ್ಷಣೆ ಮಾಡ್ತೀರಾ ಅವ್ರಿಗೆ ಸಣ್ಣ ಸಹಾಯನ ದೊಡ್ಡ ಸಹಾಯ ಆಗುತ್ತೆ. ಅವ್ರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅವರಿಗೆ ಕೈನ ಜೋಡಿಸಿ ಅವ್ರಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಇನ್ನು ಮುಂದೆ ನಡ್ಕೊಂಡು ಹೋಗೋ ಥರ ಎಲ್ಲರೂ ಈ ಮೂಲಕ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್, ಒಳ್ಳೆ ಮಾತುಗಳು ಹೇಳಿದ್ದೀರಿ. ಥ್ಯಾಂಕ್ ಯು. ಓಕೆ ಸರ್, ಮಾತಾಡ್ತೀರಿ ಇಲ್ಲ ಇವ್ರು ಮಾತಾಡ್ತೀರಿ. ನಾನು ಆದ್ಮೇಲೆ ಇಲ್ಲ ಅಲ್ಲಿನ ಒಂದು 5,000, ಇವ್ರು ಒಂದು 10,000, ಅವರು ಒಂದು 10,000 ತಗೊಂಡ್ರೆ ನೋಡಿ ಸರ್, ಸನ್ಮಾನ ಮಾಡಿ. ಓಕೆ, ಎಲ್ಲರೂ ಸೇರಾಕಿ ಹೆಣ್ಮಕ್ಳು ಆಶೀರ್ವಾದ, ಎಲ್ಲರೂ ಸೇರಾಕಿ ಡಿಫ್ರೆಂಟ್ ಗಿಡ ಇಲ್ಲ ಸರ್. ಓಕೆ, ಒಂದು ಗಿಡ ತೊಗೊಂಬಂದೆ ಓಡು ಆಮೇಲೆ ನಿಮಗೆ ಕೊಟ್ಟಾಗ್ತಾರೆ ಅವರು. ನಿಮಗೆ ಕೊಡ್ದಿರೋ ಪರವಾಗಿಲ್ಲ, ಅವ್ರ ಮನೆಗೆ ಎತ್ಕೊಂಡು ಗಿಡ ಹಾಕಿದ್ರೆ ನಮಗೆ ಖುಷಿನಪ್ಪ. ಅದೇ ವೇಸ್ಟ್ ಮಾಡಬಾರ್ದು ಅಷ್ಟೇ. ನಮಗೆ ವೇಸ್ಟ್ ಮಾಡಬೇಕು. ಗಿಡ ತಗೊಂಡೋಗ್ರಿ, 2 ದಿನಕ್ಕೆ ಬೆಳೆಸ್ರಿ, ಖುಷಿ ಹೋಗ್ಲಿ. ಆಯ್ತು, ಅದು ಕೊಡ್ತೀವಿ. ಆಯ್ತಾ? ಓಕೆ ಸರ್, ಡನ್. ಓಕೆ, ಆಮೇಲೆ ಅದು ಬರು. ಬಾರ ಇಲ್ಲಿರೋಯ್ತಲ್ಲ, ಬರ ಕೊಟ್ಟ ಬರ್ರಿ. ಎಲ್ಲರೂ ಕೈ ಹಾಕ್ರಿ, ಕೈ 5 ಜನ ಹಾಕಿರುವಂತ 5 ಅಂತ ಲೆಕ್ಕ ಅಲ್ವಾ ಸರ್? ಎಸ್. ಓಕೆ, ಅಷ್ಟೇ ಒಂದು ಬೈಟ್ ಮಾಡಿ.